गगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिभिर्ध्यानगम्यम् वन्दे विष्णुं भवभयहरं सर्वलोकैकनाथं वन्दे विष्णुं भवभयहरं सर्वलोकैकनाथम् औषधे चिन्तयेद् विष्णुं भोजने च जनार्दनं शयने पद्मनाभं च विवाहे च प्रजापतिं युद्धे चक्रधरं देवं प्रवासे च त्रिविक्रमं नारायणं तनुत्यागे श्रीधरं प्रियसङ्गमे दुःस्वप्ने स्मर गोविन्दम् जगज्जालपालं खचत्कण्ठमालं शरच्चन्द्रबालं महादैत्यकालं नभो नीलकायं दुरावारमायं सुपद्मासहायं भजेऽहं भजेऽहम् सदाम्बोधिवासं गदत्पुष्पहासं जगत्सन्निवासं शतादित्यभासं गदाचक्रशस्त्रं लसत्पीतवस्त्रं हसच्चारुवक्त्रं भजेऽहं भजेऽहम् रमाकण्ठहारं श्रुतिव्रातसारं जनान्तर्विहारं धराभारहारं चिदानन्दरूपं मनोज्ञस्वरूपं धृतानेकरूपं भजेऽहं भजेऽहम् चली गोकुल की राधा चली ओ चली 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 गोकुल की राधा चली करके श्रृंगार वे जमुना के तट पे करे कृष्णा इंतजार रे
उठा के मिला ले तू अखियां, कहने दे कहती है जो तेरी सखियां। अरे घूंघटा उठा के मिला ले तू अखियां, कहने दे कहती है जो तेरी सखियां। ये प्रीत है पुरानी, मैं राजा और तू रानी, हाँ तेरे मेरे जन्मूरी भी है अधूरी भी है हम दोनों की कहानी। पूरी भी है अधूरी भी है हम दोनों की कहानी। ये प्रेम तो रहेगा अमर, कहता है जमुना का पानी। करते हैं चालाकी ये करके ताकता की, हाँ नैन तेरे नैन सीधे साधे। राधे 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 ओ राधे राधे राधे, तेरे बिना कृष्णा तो लगे आधे आधे। राधे 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 ओ राधे राधे राधे, तेरे बिना कृष्णा तो लगे आधे आधे। राधे 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 ओ राधे राधे राधे, तेरे बिना कृष्णा तो लगे। ಸ್ವಾಮಿ, ಎಲ್ಲಿ ಕಳೆದು ಹೋದಿರಿ? ಕೊಳಲಿನ ಮಾಧುರ್ಯದಲ್ಲೋ ಅಥವಾ ಗೋಪಿಕೆಯರ ನೃತ್ಯದಲ್ಲೋ? ಕೃಷ್ಣನ ಪರಮ ಒಡನಾಡಿಯಾದ ಕೊಳಲಿನ ಮಾಧುರ್ಯಕ್ಕೆ ಮೈಮರೆಯದವರು ಯಾರಿದ್ದಾರೆ ದೇವಿ? ಮೇಘಶ್ಯಾಮನ ಆಕರ್ಷಕ ವ್ಯಕ್ತಿತ್ವಕ್ಕೆ ಕೊಳಲೊಂದು ಮೆರುಗಲ್ಲವೇ? ಇತರ ಅವತಾರಗಳಿಗಿಂತ ಕೃಷ್ಣ ಅವತಾರವು ಕಲೆ, ಸಂಗೀತ ಮತ್ತು ನೃತ್ಯಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದೆ. ಆದರೆ ಸ್ವಾಮಿ, ಕೊಳಲೇಕೆ ಕೃಷ್ಣನಿಗೆ ಪ್ರಿಯವಾಗಿತ್ತು? ಅದಕ್ಕೊಂದು ಕಥೆಯೇ ಇದೆ. ಒಂದು ದಿನ ಇಲ್ಲಿರುವೆವು, ಇರು ಕೃಷ್ಣ, ಬಂದೆವು. ಹೇಳು ಕೃಷ್ಣ. ಗೆಳೆಯರೇ, ಇಂದು ನಾವು ಬೃಂದಾವನ ಕಾಡನ್ನು ನೋಡಿಕೊಂಡು ಬರೋಣವೇ? ಹಾ, ಆಗಲಿ ಕೃಷ್ಣ, ನಡೆ. ಸರಿ, ಆಗಲಿ ಗೆಳೆಯರೇ. ಗೆಳೆಯರೇ, ನನಗೊಂದು ಮಧುರವಾದ ನಾದ ಹೊಮ್ಮಿಸುವ ಕೊಳಲನ್ನು ಸೃಷ್ಟಿ ಮಾಡುವ ಹಂಬಲವಾಗುತ್ತಿದೆ. ಹೌದೇ ಕೃಷ್ಣ? ಅದಕ್ಕಾಗಿ ನಾನೊಂದು ಪರಿಪೂರ್ಣವಾದ ವಸ್ತನ್ನು ಹುಡುಕುತ್ತಿದ್ದೇನೆ. ಕೃಷ್ಣ, ನಾವು ನಿನಗೆ ಹುಡುಕಲು ಸಹಾಯ ಮಾಡುತ್ತೇವೆ. ಸರಿ, ಆಗಲಿ ಗೆಳೆಯರೇ. ಕೃಷ್ಣ, ಇಲ್ಲಿ ನೋಡು, ಇದಾಗಬಹುದೇ? ಕೃಷ್ಣ, ಅಲ್ಲಿ ನೋಡು, ಅದಾಗಬಹುದೇ? ಕೃಷ್ಣ, ನಾವು ಅತ್ತ ಕಡೆ ನೋಡಿಕೊಂಡು ಬರುತ್ತೇವೆ. ಸರಿ, ಆಗಲಿ ಗೆಳೆಯರೇ. ಆಹಾ, ತಂಪಾದ ಗಾಳಿ ಬೀಸುತ್ತಿದೆ. ಇದಕ್ಕಿಂತಲೂ ಪರಿಪೂರ್ಣವಾದ ವಸ್ತು ಬೇಕೇ? ನಾನು ಬಿದಿರನ್ನು ಕೇಳುತ್ತೇನೆ, ನೀನು ನನ್ನ ಕೊಳಲಾಗಬಲ್ಲೆಯಾ ಎಂದು. ಬಿದಿರೆ, ಬಿದಿರೆ, ನೀನು ನನ್ನ ಕೊಳಲಾಗಬಲ್ಲೆಯಾ? ದೇವ, ಇದಕ್ಕಿಂತಲೂ ನನಗೆ ಬೇರೊಂದು ಭಾಗ್ಯವಿದೆಯೇ? जमुना तट भयो निहाल, राधे संग नंदलाल, राधे संग नंदलाल, राधे संग नंदलाल। तेरा शाय रास कण कण में है उल्लास, कण कण में है उल्लास, कण कण में है उल्लास। 24 में है प्रकाश, दीप्तता भरी उल्लास, फैली है मंद मंद फूलों की मत सुवास। नागर संग आज झूमे को तुल समाज, बिल बलिहारी जाए भूली सब लोक लाज, भूली सब लोक लाज, भूली सब लोक लाज। बांसुरी बांसुरी कृष्ण की बाजेगी, प्रेम में राधा नाचेगी। बांसुरी कृष्ण की बाजेगी, प्रेम में राधा नाचेगी। जमुना तट पे रास रचेगा,
यमुना तट पे रास रचेगा, प्रीत विराजेगी, प्रेम में राधा नाचेगी। बांसुरी कृष्ण की बाजेगी, प्रेम में राधा नाचेगी। भवन की शोभा न्यारी, राधा संग झूमे गिरधारी। ಯಾವ ವ್ಯಕ್ತಿಯ ತೊಡೆಯ ಮೇಲೆ ಕೂತಾಗ ಅವನ ಅಸ್ವಾಭಾವಿಕ ರೂಪವು ಸ್ವಾಭಾವಿಕವಾಗುವುದೋ ಅವನಿಂದಲೇ ಶಿಶುಪಾಲನ ಸಂಹಾರವಾಗುವುದು. ಹೀಗಿರುವಾಗ ಒಂದು ದಿನ ಕೃಷ್ಣನು ತನ್ನ ತೊಡೆಯ ಮೇಲೆ ಶಿಶುಪಾಲನನ್ನು ಕೂರಿಸಿಕೊಳ್ಳುವನು. ತಕ್ಷಣವೇ ಅವನ ಹೆಚ್ಚುವರಿ ಕಣ್ಣು ಮತ್ತು ಕೈಗಳು ಮಾಯವಾಗುವವು. ಸಹಜ ರೂಪವನ್ನು ಪಡೆದ ಮಗನನ್ನು ನೋಡಿ ಶಿಶುಪಾಲನ ತಾಯಿಗೆ ಆನಂದವಾದರೂ ತನ್ನ ಅಣ್ಣನ ಮಗನಿಂದಲೇ ತನ್ನ ಮಗನ ಅಂತ್ಯವಾಗುವುದನ್ನು ನೆನೆದು ದುಃಖಿತಳಾದಳು. ಶಿಶುಪಾಲನಿಗೆ ಪ್ರಾಣ ಭಿಕ್ಷೆ ನೀಡುವಂತೆ ಶ್ರೀಕೃಷ್ಣನಲ್ಲಿ ಬೇಡಿಕೊಂಡಳು. ಅತ್ತೆಯ ಕೋರಿಕೆಯನ್ನು ನಿರಾಕರಿಸಲಾಗದ ಶ್ರೀಕೃಷ್ಣ ಶಿಶುಪಾಲ ಮಾಡುವ 100 ತಪ್ಪುಗಳನ್ನು ಕ್ಷಮಿಸುವುದಾಗಿಯೂ ತದನಂತರ ತಪ್ಪು ಮಾಡಿದ್ದಲ್ಲಿ ಶಿಕ್ಷಿಸುವುದಾಗಿಯೂ ಅಭಯ ನೀಡುತ್ತಾನೆ. ಹಲವಾರು ಶ್ರೇಷ್ಠರಿದ್ದಾರೆ, ಜ್ಞಾನಿಗಳಿದ್ದಾರೆ, ದೇವಾನು ದೇವತೆಗಳಿದ್ದಾರೆ. ಇದರಲ್ಲಿ ಅಗ್ರಪೂಜೆಯನ್ನು ಯಾರಿಗೆ ಸಲ್ಲಿಸಬೇಕು ಎನ್ನುವುದೇ ಪ್ರಶ್ನೆಯಾಗಿದೆ. ಎಲ್ಲರೂ ಸಮಾಧಾನವಾಗಿರಿ, ಉತ್ತರ ನನ್ನಲ್ಲಿದೆ. ಅಗ್ರಪೂಜೆಯನ್ನು ಶ್ರೀಕೃಷ್ಣನಿಗೆ ಸಲ್ಲಿಸಬೇಕು. ಆತ ಯದುಕುಲ ಶ್ರೇಷ್ಠ, ಭಕ್ತರ ರಕ್ಷಕ. ಇಲ್ಲಿ ನೆನೆದಿರುವವರಲ್ಲಿ ಆತನೇ ಅತ್ಯಂತ ಗಣ್ಯ ಮತ್ತು ಆಧಾರಣೀಯ ವ್ಯಕ್ತಿ. ಆದ್ದರಿಂದ ಅಗ್ರಪೂಜೆಯನ್ನು ಶ್ರೀಕೃಷ್ಣನಿಗೆ ಸಲ್ಲಿಸಬೇಕು. ಇದು ಸತ್ಯವಾದ ಮಾತು. ಶ್ರೀಕೃಷ್ಣನಿಗೆ ಅಗ್ರಪೂಜೆಯನ್ನು ಸಲ್ಲಿಸಲು ನಮ್ಮೆಲ್ಲರ ಸಮ್ಮತವಿದೆ. ಶ್ರೀಕೃಷ್ಣ, ಇಲ್ಲಿ ನೆರೆದಿರುವ ಗಣ್ಯರು ಮತ್ತು ದೇವತೆಗಳ ಸಮ್ಮುಖದಲ್ಲಿ ನಿನ್ನನ್ನು ಪೂಜಿಸುವುದು ನನ್ನ ಸೌಭಾಗ್ಯ. ಶ್ರೀಕೃಷ್ಣನಿಗೆ ಜಯವಾಗಲಿ, ಶ್ರೀಕೃಷ್ಣನಿಗೆ ಜಯವಾಗಲಿ, ಶ್ರೀಕೃಷ್ಣನಿಗೆ ಜಯವಾಗಲಿ. ಭಜರೆ ನಂದ ಗೋಪಾಲ ಹರೇ, ಭಜರೆ ನಂದ ಗೋಪಾಲ ಹರೇ. ಮುರಳಿ ಗಾನ ಲೋಲ ದೂರ ಮೇಲ ದಿಗಿರಾ ಕೃಷ್ಣ, ಕಡಲೈ పొంగుతున్న ప్రేమ లీల కనరా కృష్ణ. అందుకో సంబరాల స్వాగతాల మాలిక, ఇదిగో నిన్ను చూసి వెలుగుతున్న ద్వారకా. భజరే నంద గోపాల హరే, భజరే నంద గోపాల హరే, భజరే నంద గోపాల హరే, భజరే నంద గోపాల హరే. మాయద మాటున దాగిన ఆశలు వెన్నెల విందనుకో, మా కన్నుల కందని మాయని చూపు
रे नंद गोपाल हरे भज रे नंद गोपाल हरे मुरली गानलोल दूर मेल दिगिरा कृष्ण कड़लै పొంగుతున్న ప్రేమలీల కనరా కృష్ణ అందుకో సంబరాల స్వాగతాల మాలిక ఇదిగో నిన్ను చూసి వెలుగుతున్న ద్వారకా భజ రే నంద గోపాల హరే 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 మాయద మాటున దాగిన ఆశలు వెన్నెల విందనుకో మా కన్నుల కందని మాయని చూపుతూ మెల్లగా దోచుకుపో గిరిని వేలిపైన నిలిపిన మా కన్నయ్య తులసి దళానికి ఏల తూగినవయ్యా కొండంత భారము ఘోరంత చూపిన లీలా కృష్ణయ్య మా చీరలు దోచిన అల్లరి ఆటలు మా పైన ఏ మాయా భజ రే భజ రే భజ రే భజ 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 రే నంద గోపాల హరే 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 మాయవి కావని మాధవుడా ಸಹದೇವ ಕೃಷ್ಣನ ಪಾದಗಳನ್ನು ತೊಳೆ. ನಿಲ್ಲಿಸಿ ಮಹಾನ್ಯರೇ, ಈ ಯಜ್ಞ ಸಭಾಂಗಣದಲ್ಲಿ ಎಷ್ಟೊಂದು ಮಂದಿ ಹಿರಿಯರು ಜ್ಞಾನಿಗಳು ದೇವಾನು ದೇವತೆಗಳಿದ್ದಾರೆ. ಆದರೆ ಆ ಹುಡುಗ ಬುದ್ಧಿಯ ಸಹದೇವನ ಮಾತು ಕೇಳಿ ಕೃಷ್ಣನಿಗೆ ಇನ್ನಿಲ್ಲದ ಗೌರವವನ್ನು ಸಲ್ಲಿಸುತ್ತಿದ್ದೀರಿ. ಏಕೆ ಶಿಶುಪಾಲ ಇಷ್ಟೊಂದು ವಿಚಲಿತನಾಗಿದ್ದೀಯ? ಸ್ವಲ್ಪ ಸಮಾಧಾನವಾಗಿ ಯೋಚಿಸಿ ನೋಡು, ನಿನಗೇ ಅರಿವಾಗುವುದು ಕೃಷ್ಣನೇ ಸೂಕ್ತನೆಂದು. ಎಷ್ಟು ಯೋಚಿಸಿದರೂ ಅಷ್ಟೇ. ನನ್ನ ಪ್ರಕಾರ ಕೃಷ್ಣನು ಅಗ್ರಪೂಜೆಗೆ ಎಂದಿಗೂ ಅರ್ಹನಾಗಲಾರ. ಧೈರ್ಯವಾಗಿ ಬದುಕುವುದು, ಸಿಕ್ಕವರನ್ನು ಶಿಕ್ಷಿಸುವುದು, ಇದನ್ನು ಬಿಟ್ಟು ಇನ್ನೇನು ಗೊತ್ತು ಇವನಿಗೆ? ಮಾತಿನ ಮೇಲೆ ಹಿಡಿತವಿರಲಿ ಶಿಶುಪಾಲ. ದೇವೋತ್ತಮ ಪರಮ ಪುರುಷನ ಬಗ್ಗೆ ಅಸಭ್ಯವಾಗಿ ಮಾತನಾಡಬೇಡ. ನಿನಗೇನು ಗೊತ್ತು ಭೀಮಾ? ನೀನು ಸುಮ್ಮನಿರು. ಇಲ್ಲಿ ಎಷ್ಟೊಂದು ಮಹಾನ್ಯರಿದ್ದಾರೆ, ಆದರೆ ಇವನಿಗೆ ಚೀಚಿ. ಶಿಶುಪಾಲ, ನನ್ನ ಮಾತನ್ನಾದರೂ ಕೇಳು. ಈ ಅಗ್ರ ಪೂಜೆ ಶ್ರೀ ಕೃಷ್ಣನಿಗೆ ಸಲ್ಲಬೇಕು. ಜಗದೋದ್ಧಾರಕನಾದ ಇವನಿಗೆ ಇಂತಹ ಅಪಮಾನ ಮಾಡಬೇಡ. ನೀವು ಸುಮ್ಮನಿರಿ ಭೀಷ್ಮಾಚಾರ್ಯರೇ. ಭಗವಂತನಾಗಿದ್ದರೆ ಇವನ್ಯಾಕೆ ಹೀಗೆ ಇರುತ್ತಿದ್ದ? ಎಲ್ಲವೋ ಕೃಷ್ಣ, ಅವರೇನೋ ಹೇಳಿದರು, ನೀನು ಸರ್ವಶ್ರೇಷ್ಠನೆಂದು ಲೆಕ್ಕ ಹಾಕುತ್ತಿರುವೆ ಶಿಶುಪಾಲ. ನಿನ್ನ ತಪ್ಪಿನ ಲೆಕ್ಕವನ್ನು ನಾನಿಂದು ಸಭೆಯ ಮುಂದಿಡಲೆ. ಈಗಾಗಲೇ ನಿನ್ನ 100 ತಪ್ಪುಗಳನ್ನು ಕ್ಷಮಿಸಿದ್ದೀರಿ. ಅದು ನಿನ್ನ ತಾಯಿಗೆ ಕೊಟ್ಟ ಮಾತಿಗಾಗಿ. ಇನ್ನು ನಿನಗೆ ಕ್ಷಮೆ ಇಲ್ಲ. ಕೃಷ್ಣ, ದುಷ್ಟ, ನೀಚ, ಲಂಪಟ. ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृताम् धर्म संस्थापनार्थाय संभवामि
ಸಹೋದರ ಕೃಷ್ಣ, ನಿನ್ನ ಕೈಯಿಂದ ರಕ್ತ ಸೋರುತ್ತಿದೆಯಲ್ಲ. ಸಹೋದರಿ, ನೀನು ತೋರಿದ ಕರುಣೆಗೆ ತಕ್ಕ ಪ್ರತಿಫಲವನ್ನು ಭವಿಷ್ಯದಲ್ಲಿ ನೀಡುತ್ತೇನೆ.
श्री जाम यहाँ ಮಣಿ ನನ್ನ ವೈಭೋಗವನ್ನು ಇನ್ನಷ್ಟು ಹೆಚ್ಚಿಸಿದೆ. ನನ್ನ ರಾಜ್ಯ ಬಡತನ ಕಷ್ಟಗಳೇ ಇಲ್ಲದೆ ಸುಭೀಕ್ಷವಾಗಿದೆ. ಮಹಾಪ್ರಭುಗಳೇ, ದ್ವಾರಕಾಧೀಶನಾದ ಶ್ರೀಕೃಷ್ಣರು ಆಗಮಿಸಿದ್ದಾರೆ. ಓಹೋ, ಅವರನ್ನು ಗೌರವಾಧಾರಗಳಿಂದ ಬರಮಾಡಿಕೊಳ್ಳಿ. ಸತ್ರಾಜಿತ ಮಹಾರಾಜರಿಗೆ ಪ್ರಣಾಮಗಳು. ದ್ವಾರಕೆಯಲ್ಲಿ ಎಲ್ಲರೂ ಸೌಖ್ಯವೇ? ತಮ್ಮ ಆಗಮನದ ಹಿಂದಿರುವ ಕಾರಣವೇನು ಕೃಷ್ಣ? ದ್ವಾರಕೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದಾರೆ ಸತ್ರಾಜಿತ. ಪ್ರಜಾಪಾಲನೆಯ ದೃಷ್ಟಿಯಿಂದಲೇ ನಾನಿಲ್ಲಿ ಆಗಮಿಸಿರುವೆ. ಸಕಲ ಐಶ್ವರ್ಯವನ್ನು ಹೊಂದಿರುವ ನಿನಗೆ ನನ್ನಿಂದ ಏನಾಗಬೇಕು ಕೃಷ್ಣ? ನಾನು ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ನಿನ್ನ ಬಳಿ ಇರುವ ಅನರ್ಘ್ಯ ರತ್ನವಾದ ಶಮಂತಕ ಮಣಿಯನ್ನು ನೀಡಿದರೆ ದ್ವಾರಕ ಜನಗಳ ಉದ್ಧಾರವಾಗುವುದು. ಇಲ್ಲ ಇಲ್ಲ, ನನ್ನ ತಪಸ್ಸಿನ ಫಲವಾದ ಈ ಶಮಂತಕ ಮಣಿ ನನಗೆ ಮಾತ್ರ ಸೇರಿದ್ದು. ಇದನ್ನು ಬೇರೆಯವರಿಗೆ ನೀಡಲಾರೆ. ಓಹೋ, ಹಾಗಾದರೆ ಆ ಮಣಿಯನ್ನು ನೀನೇ ಭದ್ರವಾಗಿಟ್ಟಿಕೋ. ನಾನಿನ್ನು ಹೋಗಿ ಬರುತ್ತೇನೆ. ಬೇಟೆಗೆ ಹೋದವರು ಇನ್ನೂ ಹಿಂದಿರುಗಲೇ ಇಲ್ಲವಲ್ಲ? ಮಹಾಪ್ರಭುಗಳೇ, ಬೇಟೆಗೆ ಹೋದ ಶ್ರೀಕೃಷ್ಣರು ಹಿಂದಿರುಗಿ ಬಂದಿದ್ದಾರೆ. ಆದರೆ ರಾಜ ಪ್ರಸೇನರು ಇನ್ನೂ ಹಿಂದಿರುಗಿ ಬಂದಿಲ್ಲ. ಹಾಗಾದರೆ ಇದರಲ್ಲೇನೋ ಕೃಷ್ಣನ ಒಳಸಂಚಿದೆ. ಶಮಂತಕ ಮಣಿಗಾಗಿ ಕೃಷ್ಣನೇ ಏನಾದರೂ ಮಾಡಿದನೆ? ಈ ಸುದ್ದಿಯನ್ನು ಎಲ್ಲೆಡೆ ಹಬ್ಬಿಸಿ. ಭಟರೆ, ಒಂದು ಗುಂಪನ್ನು ಕಾಡಿಗೆ ಹುಡುಗಲು ಕಳುಹಿಸಿ. ಆಗಲಿ ಮಹಾಪ್ರಭುಗಳೇ.
ಜೋ ಲಾಲಿ ಹಾಡುತ್ತಿದ್ದಾಳೆ ನಮ್ಮ ಯಶೋದೆ ಕಣ್ಣ ಮುಂದೆ ತುಂಟ ಓಡುತ್ತಿದ್ದಾನೆ ಕಾಣದಂಗೆ ಭಾಮೆ ಹಿಂದೆ. ಶವ ಬಿದ್ದಂತಿದೆ. ಓಹೋ, ಇದು ಪ್ರಸೇನನೆ. ಇಲ್ಲಿ ನೋಡಿ, ಸುತ್ತಲೂ ಸಿಂಹದ ಹೆಜ್ಜೆಯ ಗುರುತುಗಳಿವೆ. ಇದನ್ನೇ ಅನುಸರಿಸಿ ಮುಂದೆ ನಡೆಯೋಣ. ಅಲ್ಲಿ ನೋಡಿ, ಸಿಂಹ ಸತ್ತು ಬಿದ್ದಿದೆ. ಅರೆರೆ, ಸಿಂಹವು ಸತ್ತಿದೆ. ಇದೇನು ಆಶ್ಚರ್ಯ! ಸುತ್ತಲೂ ಕರಡಿಯ ಹೆಜ್ಜೆಯ ಗುರುತುಗಳಿವೆಯಲ್ಲ. ಈಗ ಕರಡಿ ಹೆಜ್ಜೆಗಳನ್ನು ಹಿಂಬಾಲಿಸೋಣ. ನೀವೆಲ್ಲರೂ ಇಲ್ಲೇ ಇರಿ, ನಾನು ಗುಹೆ ಒಳಗೆ ಹೋಗಿ ಬರುತ್ತೇನೆ. ಆಗಲಿ ಕೃಷ್ಣ. ಮಗು, ನಿನ್ನ ಅಪ್ಪ ಹೊಳೆಯ ರತ್ನವನ್ನು ತಂದಿದ್ದಾರೆ. ಇದರ ಜೊತೆ ಆಟ ಆಡುತ್ತಾ ಮಲಗು. ಅಪ್ಪ! ಏನಾಯ್ತು ಮಗಳೇ? ಅದು ಅದು ಅಲ್ಲಿ ನೋಡು, ಯಾರೋ ಮರೆಯಲ್ಲಿ ನಿಂತಿದ್ದಾರೆ. ಯಾರಲ್ಲಿ? ನಾನು ಯಾರಾದರೂ ಆಗಿರಲಿ, ಆ ಹೊಳೆಯ ಮಣಿಯನ್ನು ನನಗೆ ಒಪ್ಪಿಸು. ಅದು ಈಗ ನನ್ನ ವಶದಲ್ಲಿದೆ. ಅದನ್ನು ನಾನು ನಿನಗೆ ಒಪ್ಪಿಸಲಾರೆ. ಹಾಗಾದರೆ ನನ್ನೊಡನೆ ಹೋರಾಡಲು ಸಿದ್ಧನಾಗು. ದಿನಗಳು ನಿರಂತರವಾಗಿ ಕಾದಾಡಿದರೂ ಶ್ರೀಕೃಷ್ಣ ಸೋಲದಿದ್ದನ್ನು ಕಂಡು ಜಾಂಬವಂತನಿಗೆ ಆಶ್ಚರ್ಯವಾಗುವುದು. ಇವನು ಯಾರಿರಬಹುದು ಎಂದು ಮಂದ್ರೊಳಗೆ ಎಂಬುದು ನನಗೀಗ ಅರ್ಥವಾಗಿದೆ. ನಾನು ಹಿಂದೆ ಯಾರನ್ನು ಶ್ರೀರಾಮಚಂದ್ರನೆಂದು ಪೂಜಿಸುತ್ತಿದ್ದೇನೋ ಆ ದೇವೋತ್ತಮ ಪರಮ ಪುರುಷನೇ ನೀನು. ಈ ಸಮಂತಕಮಣಿಯ ಜೊತೆ ನನ್ನ ಮಗಳಾದ ಜಾಂಬವತಿಯನ್ನು ನಿನಗೆ ಒಪ್ಪಿಸುತ್ತಿದ್ದೇನೆ. ಒಂದೊಂದು ಲೀಲೆಗಳ ಹಿಂದೆಯೂ ಮಹತ್ವದ ಕಾರಣ ಮತ್ತು ಉದ್ದೇಶಗಳಿವೆ. ಹೌದು ದೇವಿ, ಚಮತ್ಕಾರಗಳ ಜೊತೆಗೆ ಜನ್ಮ ತಾಳಿದವನು ಶ್ರೀಕೃಷ್ಣ. ದೇವಕಿ ವಸುದೇವರ ಪುತ್ರನಾಗಿ ಜನ್ಮ ತಾಳಿದರು ಯಶೋದಿನಂದರ ಮಗನಾಗಿ ಬೆಳೆದ. ಬೆಣ್ಣೆ ಕಳ್ಳನಾಗಿ, ಗೋಪಿಲೋಲನಾಗಿ, ಗೋಪಾಲಕನಾಗಿ, ದುಷ್ಟ ಶಿಕ್ಷಕನಾಗಿ, ಶಿಷ್ಟ ರಕ್ಷಕನಾಗಿ, ಆಪತ್ ಬಾಂಧವನಾಗಿ, ಕೊನೆಗೆ ಜಗದೋದ್ಧಾರಕನಾಗಿ ಭೂಮಿಯ ಮೇಲೆ ಹೊಸ ಯುಗವನ್ನೇ ಸೃಷ್ಟಿಸಿದವನು ಶ್ರೀಕೃಷ್ಣ.